ಒಬ್ಬ ವ್ಯಕ್ತಿಗೆ ಮೊಹಮ್ಮದ್ ಅಲಿ ಜಿನ್ನಾ ಅವರು 2 ಸಲ ಆಫರ್ ಕೊಡ್ತಾರೆ. ಆದರೆ 2 ಸಲ ಆ ವ್ಯಕ್ತಿ ಹೇಳಿದ್ದು ನೋ. ಹೀಗೆ ನೋ ಅಂತ ಹೇಳಿದ್ರಿಂದ ಭಾರತದಲ್ಲಿ 2 ದೊಡ್ಡ ದೊಡ್ಡ ಕಂಪನಿಗಳು ಹುಟ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅಂದಹಾಗೆ ಆ ವ್ಯಕ್ತಿ ಯಾರು ಮತ್ತು ಆ ಕಂಪನಿಗಳು ಯಾವುವು ಗೊತ್ತಾ? ಬನ್ನಿ ಹೇಳ್ತೀನಿ. ಇವರು ಹಾಸಿಮ್ ಪ್ರೇಮ್ಜಿ. ಬರ್ಮಾದಲ್ಲಿ ಅಕ್ಕಿ ವ್ಯಾಪಾರ ಮಾಡ್ತಾ ಇದ್ದಂತಹ ದೊಡ್ಡ ಬಿಸ್ನೆಸ್ ಮ್ಯಾನು. ಆದರೆ ಅಲ್ಲಿ ಭಾರತೀಯರ ವಿರುದ್ಧ ವಿರೋಧ ಹೆಚ್ಚಾದಾಗ ಮತ್ತು ಜಪಾನಿಯರ ಆಕ್ರಮಣದ ಭೀತಿ ಎದುರಾದಾಗ ಅವರು ತಮ್ಮ ಬಿಸ್ನೆಸ್ಸನ್ನು ಅಲ್ಲಿಗೆ ನಿಲ್ಲಿಸಿ ವಾಪಸ್ ಇಂಡಿಯಾಗೆ ಬಂದರು. ಇಲ್ಲಿ ಬಂದು ವೆಸ್ಟರ್ನ್ ಇಂಡಿಯಾ ವೆಜಿಟೇಬಲ್ ಪ್ರಾಡಕ್ಟ್ ಲಿಮಿಟೆಡ್ ಅಂತ ಒಂದು ವೆಜಿಟೇಬಲ್ ಆಯಿಲ್ ಬಿಸ್ನೆಸ್ಸನ್ನು ಶುರು ಮಾಡಿದ್ರು. ಆಗ ಪಾಕಿಸ್ತಾನದ ಸ್ಥಾಪಕ ಮೊಹಮ್ಮದ್ ಅಲಿ ಜಿನ್ನಾ ಪ್ರೇಮ್ಜಿಯವರನ್ನ ಭೇಟಿಯಾಗಿ ನಾವು ಒಂದು ಹೊಸ ದೇಶ ಕಟ್ಟೋ ಪ್ಲಾನ್ನಲ್ಲಿದ್ವಿ, ಮುಸ್ಲಿಂ ಲೀಗ್ನ ಪ್ಲಾನಿಂಗ್ ಕಮಿಟಿನಲ್ಲಿ ನೀವಿರಬೇಕು ಅಂತ ಕೇಳ್ಕೊಂಡ್ರಂತೆ. ಹಾಸಿಮ್ ಅವರು ಬಿಸ್ನೆಸ್ ಮಾಡೋರು ಪಾಲಿಟಿಕ್ಸ್ಗೆ ಬರಬಾರ್ದು ಅಂತ ಹೇಳಿ ಜಿನ್ನಾ ಅವರ ಆಫರನ್ನು ನಯವಾಗಿ ರಿಜೆಕ್ಟ್ ಮಾಡಿದ್ರು. ಇದಾದ ನಂತರ ಇಂಡಿಯಾ ಪಾಕಿಸ್ತಾನ ಪಾರ್ಟಿಷನ್ ಆಗೋ ಸ್ವಲ್ಪ ಮುಂಚೆ ಜಿನ್ನಾ ಅವರು ಮತ್ತೆ ಪ್ರೇಮ್ಜಿಯವರನ್ನು ಭೇಟಿಯಾಗ್ತಾರೆ. ನೀವು ನಮ್ಮ ಪಾಕಿಸ್ತಾನದ ಮೊದಲ ಫೈನಾನ್ಸ್ ಮಿನಿಸ್ಟರ್ ಆಗಬೇಕು ಅಂತ ಕೇಳ್ಕೋತಾರೆ. ಈ ಸಲನೂ ಜಿನ್ನಾ ಅವ್ರಿಗೆ ನಿರಾಶನೇ ಕಾದಿತ್ತು. ಯಾಕೆಂದರೆ ಹಾಸಿಮ್ ಅವರು ನಾನು ಇಂಡಿಯಾದವನು, ಇಂಡಿಯಾದಲ್ಲೇ ಇರ್ತೀನಿ ಅಂತ ಹೇಳಿ ಮತ್ತೆ ಜಿನ್ನಾ ಅವರ ಆಫರನ್ನು ರಿಜೆಕ್ಟ್ ಮಾಡಿದರು. ಪ್ರೇಮ್ಜಿ ಅವರಿಂದ ನೋ ಅನ್ನೋ ಉತ್ತರ ಬಂದಮೇಲೆ ಜಿನ್ನಾಗೆ ಅವರ ಬದಲಿಗೆ ಬೇರೊಬ್ಬರನ್ನು ಹುಡುಕೋ ಸ್ಥಿತಿ ಬಂತು. ಆಗ ಜಿನ್ನಾ ಗುಲಾಂ ಮೊಹಮ್ಮದ್ ಅನ್ನೋರನ್ನು ಆಯ್ಕೆ ಮಾಡಿದ್ರು. ಈ ಗುಲಾಂ ಮೊಹಮ್ಮದ್ ಯಾರು ಗೊತ್ತಾ? ಮಹೇಂದ್ರ ಅಂಡ್ ಮೊಹಮ್ಮದ್ ಕಂಪ್ನಿಯ 3 ಜನ ಪಾರ್ಟ್ನರ್ಗಳಲ್ಲಿ ಇವರು ಒಬ್ಬರು. ಪಾಕಿಸ್ತಾನದ ಫೈನಾನ್ಸ್ ಮಿನಿಸ್ಟರ್ ಆಗೋದಕ್ಕೆ ಗುಲಾಂ ಮೊಹಮ್ಮದ್ ಅವರು ಕಂಪನಿಯನ್ನು ಬಿಟ್ಟು ಹೋಗ್ತಾರೆ. ಆಗ ಅವರ ಪಾಲಿನಲ್ಲಿದ್ದ ಕಂಪನಿಯ ಶೇರ್ಗಳನ್ನು ಮಹೇಂದ್ರಗೆ ಮಾರ್ತಾರೆ. ಆಗ ಆ ಕಂಪನಿ ಮಹೇಂದ್ರ ಅಂಡ್ ಮೊಹಮ್ಮದಿಂದ ಮಹೇಂದ್ರ ಅಂಡ್ ಮಹೇಂದ್ರ ಅಂತ ಬದಲಾಯಿತು. ಈ ಕಡೆ ಇಂಡಿಯಾದಲ್ಲೇ ಉಳಿದಂತಹ ಹಾಸಿಮ್ ಪ್ರೇಮ್ಜಿ ಬಿಸ್ನೆಸ್ಸನ್ನು ಮುಂದುವರಿಸಿದ್ರು. ಆದರೆ ಬಿಸ್ನೆಸ್ಸು ಲಾಸ್ ಆಯಿತು. ಅವರು ಕೂಡ ದಿಢೀರ್ ಅಂತ ತೀರ್ಕೊಂಡ್ರು. ಆಗಿನ್ನು ಕಾಲೇಜ್ನಲ್ಲಿ ಓದ್ತಾ ಇದ್ದಂತಹ ಅವರ ಮಗ ಅಜೀಮ್ ಪ್ರೇಮ್ಜಿ ಬಿಸ್ನೆಸ್ಸನ್ನು ತಮ್ಮ ಕೈಗೆ ತಗೋತಾರೆ. ಅಜೀಮ್ ಪ್ರೇಮ್ಜಿಯವರು ವೆಜಿಟೇಬಲ್ ಆಯಿಲ್ ಬಿಸ್ನೆಸ್ಸನ್ನು ಕಂಪ್ಯೂಟರ್ ಆ್ಯಂಡ್ IT ಕಡೆಗೆ ಬದಲಾಯಿಸ್ತಾರೆ. ಕಂಪನಿಯ ಹೆಸರನ್ನು ಒಂದೇ ಪದಕ್ಕೆ ಶಾರ್ಟ್ ಮಾಡ್ತಾರೆ. ಆ ಹೆಸರೇ ವಿಪ್ರೋ. ಒಂದು ವೇಳೆ ಅವತ್ತು ಹಾಸಿಮ್ ಪ್ರೇಮ್ಜಿ ಜಿನ್ನಾ ಅವರ ಆಫರನ್ನು ಒಪ್ಕೊಂಡಿದ್ದರೆ ಇವತ್ತು ನಮಗೆ ವಿಪ್ರೋ ಮತ್ತು ಮಹೇಂದ್ರ ಆ್ಯಂಡ್ ಮಹೇಂದ್ರ ಕಂಪನಿಗಳು ಇರ್ತಿರ್ಲಿಲ್ಲ ಅಂತ ನಮಗನ್ಸುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟಲ್ಲಿ ಹೇಳಿ. ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ.